ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾಲಿಮರ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ಬರೋ ಅಂಥ ಕ್ವಶನ್ಸ್ಗಳನ್ನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನೋಡ್ರಿ, ಈಗ ನಾವು ಪಾಲಿಮರ್ ಚಾಪ್ಟರ್ನ ನಾವು ನೋಡಿದ್ವಿ ಅಂತ ಅನ್ಕೊಂಡ್ರಿ. ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳಿದವು. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಫಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ ಆಫ್ ಪಾಲಿಮರ್ ಮಟೀರಿಯಲ್ ಅಂತಂದು. ಅಂದರೆ ಇದು ಯಾವುದು ಪಾಲಿಮರ್ದು ಒಂದು ಗುಣ ಅಲ್ಲ ಅಂತಂದ್ರೆ, ರೈಟ್? ನೋಡ್ರಿ, ಲೋ ಡೆನ್ಸಿಟಿ ಇರುತ್ತೆ, ಹೈ ಡೆನ್ಸಿಟಿನೂ ಸಹಿತ ಇರುತ್ತೆ. ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕ್, ಇದು ಅಂತಕ್ಕೆ ಇರುತ್ತೆ ರೀ. ನೆಕ್ಸ್ಟು ಲೋ ಕಾಸ್ಟ್, ಲೋ ಕಾಸ್ಟ್ ಆಗುತ್ತೆ ಆ್ಯಸ್ ಕಂಪೇರ್ ಟು ಅದರ್ ಮೆಟೀರಿಯಲ್ಸ್ ಅಂತಂದ್ರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೈ ಸ್ಟ್ರೆಂತ್ ಅನ್ನೋದೇನಿದೆ ಅಲ್ಲ, ಅದು ದಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಈಗ ಪಾಲಿಮರ್ ಹೈ ಡೆನ್ಸಿಟಿ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಹೈ ಸ್ಟ್ರೆಂತ್ ಇರುತ್ತೆ. ಅದನ್ನ ಬಿಟ್ಟರೆ ಉಳಿದಿದ್ದು ಮೆಟೀರಿಯಲ್ಸ್ಗಳೇನಿರ್ತಾವೆ ನೋಡ್ರಿ, ಅವಕ್ಕೆ ಅಷ್ಟೊಂದು ಸ್ಟ್ರೆಂತ್ ಇರೋದಿಲ್ಲ. ಅದಕ್ಕೋಸ್ಕರ ಈ 4 ಆಪ್ಷನ್ಸ್ ಒಳಗಡೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಯಾವುದಾಗುತ್ತೆ ಅಂದ್ರೆ ಹೈ ಸ್ಟ್ರೆಂತ್ ಅಂತ ಆಗುತ್ತೆ, ರೈಟ್? ಫಾರ್ ಫಸ್ಟ್ ಕ್ವಶನ್ ದ ಆನ್ಸರ್ ಈಸ್ ಡಿ ಅಂತಂದ್ರೆ, ರೈಟ್? ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ದ ಎಡಿಷನ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಮೊನೋಮರ್ ಟು ಫಾರ್ಮ್ ಎ ಪಾಲಿಮರ್ ಚೈನ್ ಈಸ್ ನೋನ್ ಆಸ್ ಅಂತ ಇದೆ ರೀ. ನೋಡ್ರಿ, 2 ಥರದ್ದು ಪಾಲಿಮರೈಸೇಷನ್ ಪ್ರೊಸೆಸ್ ಇದೆ. ಒಂದು ಎಡಿಷನ್ ಪಾಲಿಮರೈಸೇಷನ್, ಇನ್ನೊಂದು ಚೈನ್ ಗ್ರೋತ್ ಅಥವಾ ಕೋಪಾಲಿಮರೈಸೇಷನ್ ಅಂತ ಹೇಳ್ತೀವಿ ರೀ ನಾವು, ರೈಟ್? ಒಂದು ಎಡಿಷನ್ ಪಾಲಿಮರೈಸೇಷನ್, ಇನ್ನೊಂದು ಕೋಪಾಲಿಮರೈಸೇಷನ್ ಅಂತಂದು. ನೋಡ್ರಿ, ಎಡಿಷನ್ ಪಾಲಿಮರೈಸೇಷನ್ ಒಳಗಡೆ ಏನಾಗುತ್ತೆ ಹೇಳ್ರಿ. ಈಗ ನಮಗೆ ಒಂದೇ ಒಂದು ಮೊನೋಮರ್ ಯೂನಿಟ್ ಇರುತ್ತೆ. ಒಂದು ಮೊನೋಮರ್ ಯೂನಿಟ್ ಮುಂದ್ಗಡೆ ಇನ್ನೊಂದು ಮೊನೋಮರ್ ಯೂನಿಟ್ ಆ್ಯಡ್ ಆಗುತ್ತೆ ರೀ. ಈ ಥರ ಆ್ಯಡ್ ಆಗ್ತಾ ಹೋಯ್ತು ಅಂತ ಅನ್ಕೊಳ್ರಿ, ಇದಕ್ಕೆ ನಾವು ಎಡಿಷನ್ ಪಾಲಿಮರೈಸೇಷನ್ ಅಂತ ಕರಿತೀವಿ. ಅದೇ ನಾವು ಕೋಪಾಲಿಮರೈಸೇಷನ್ ಒಳಗಡೆ ಏನಾಗುತ್ತೆ ಅಂದ್ರೆ 2 ಸ್ಟಾರ್ಟಿಂಗ್ ಮೆಟೀರಿಯಲ್ಗಳು ಇರ್ತವ್ರಿ, ಅಥವಾ ಎರಡು ಪಾಲಿಮರ್ ಯೂನಿಟ್ಸ್ಗಳಿರ್ತವೆ. ಅವು ಜಾಯಿಂಟ್ ಆಗಿಬಿಟ್ಟು ಅವು 2 ಜಾಯಿಂಟ್ ಆಗಿಬಿಟ್ಟು ನೆಕ್ಸ್ಟು ಹೊಸ ಒಂದು ಪಾಲಿಮರ್ನ ಫಾರ್ಮ್ ಮಾಡ್ತವೆ. ಜೊತೆಗೆ ಒಂದು ಸ್ಮಾಲ್ ಮಾಲಿಕ್ಯೂಲ್ನ ಎಲಿಮಿನೇಟ್ ಮಾಡ್ತೇವೆ ರೀ. ಇದಕ್ಕೆ ನಾವು ಕಂಡೆನ್ಸೇಷನ್ ಪಾಲಿಮರೈಸೇಷನ್ ಅಂತಂದು ಸಹಿತ ನಾವು ಕರಿತೀವಿ ರೀ, ರೈಟ್? ನೋಡಿ, ಎಡಿಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೊನೋಮರ್ ಟು ಫಾರ್ಮ್ ಅ ಪಾಲಿಮರ್ ಚೈನ್ ಈಸ್ ನೋನ್ ಆಸ್ ಕೋಪಾಲಿಮರೈಸೇಷನ್ ಅಂತಂದ್ರೆ, ರೈಟ್? ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್. ದ ಫಾಲೋವಿಂಗ್ ಕಂಪೌಂಡ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಟೆರಿಲಿನ್ ಅಂತಂದ್ರೆ, ರೈಟ್? ನೀವು ಟೆರಿಲಿನ್ ನೋಡಿದ್ರಿ ಅಂತ ಅನ್ಕೊಳ್ರಿ. ಇಲ್ಲೇನಾಗುತ್ತೆ ಅಂದ್ರೆ, ವಿಚ್ ಆಫ್ ದಿ ಫಾಲೋವಿಂಗ್ ಕಂಪೌಂಡ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಟೆರಿಲಿನ್ ಅಂತ ನೋಡ್ರಿ. ಇದಕ್ಕೆ ನಾವು ಟೆರಿಲಿನ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಡೆಕ್ರಾನ್ ಅಂತಂದು ಸಹಿತ ನಾವು ಕರಿತೀವಿ ರೀ. ಡೈಮಿಥೈಲ್ ಟೆರ್ತಾಲೇಟ್, ನೆಕ್ಸ್ಟು ಇಥಿಲಿನ್ ಗ್ಲೈಕಾಲ್, ಇವೆರಡರದ್ದು ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ ಅಂದ್ರೆ ಟೆರಿಲಿನ್ ಅಂತ ಕರಿತೀವಿ ರೀ, ರೈಟ್? ನೋಡ್ರಿ, ಇಥೈಲಿನ್ ಗ್ಲೈಕಾಲ್, ನೆಕ್ಸ್ಟು ಡೈಮಿಥೈಲ್ ಟೆರ್ತಾಲೇಟ್. ಅದಕ್ಕೆ ನಾವು ಟೆರಿಲಿನ್ ಅಂತ ಕರಿತೀವಿ ಅಥವಾ ಡೆಕ್ರಾನ್ ಅಂತ ಕರಿತೀವಿ. ಅದಕ್ಕೋಸ್ಕರ ದ ಕರೆಕ್ಟ್ ಆನ್ಸರ್ ಈಸ್ ಇಥಿಲಿನ್ ಟೆರ್ತಾಲೇಟ್ ಅಂತಂದ್ರೆ, ರೈಟ್? ಡೈಮಿಥೈಲ್ ಟೆರ್ತಾಲೇಟ್ ಅಂತಂದ್ರೆ, ರೈಟ್? ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್, ದ ಫೋರ್ತ್ ಕ್ವಶನ್. ದ ಕೈನೆಟಿಕ್ ಚೈನ್ ಲೆಂತ್ ಆಫ್ ಪಾಲಿಮರೈಸೇಷನ್ ಈಸ್ ಗಿವನ್ ಬೈ ಅಂತ ಇದೆ ರೀ ಇಲ್ಲಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ, ಕೈನೆಟಿಕ್ ಚೈನ್ ಲೆಂತ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೋಡ್ರಿ, ಕೈನೆಟಿಕ್ ಚೈನ್ ಲೆಂತ್ ಅಂತ ಒಂದು ಕಾನ್ಸೆಪ್ಟ್ ಇದೆ ರೀ. ಅದು ಏನು ಅಂತ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ನಾವು ನೋಡಿದ್ವಿ ಅಂತ ಅನ್ಕೊಳ್ರಿ. ಈಗ ಪಾಲಿಮರೈಸೇಷನ್ ಪ್ರೊಸೆಸ್ ಏನಿದೆ ಅಲ್ಲ, ಅದು ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೊನೋಮರ್ ಇರ್ತೈತಿ, ಅದ್ರ ಮುಂದ್ಗಡೆ ಇನ್ನೊಂದು ಮೊನೋಮರ್ ಬಂದು ಆ್ಯಡ್ ಆಗುತ್ತೆ. ಅವಾಗ ನಮಗೆ ಏನು ಸಿಗುತ್ತೆ ಅಂದ್ರೆ ಒಂದು ಪಾಲಿಮರ್ ಚೈನ್ ಸಿಗುತ್ತೆ ರೀ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಎಷ್ಟು ಮೊನೋಮರ್ ಯೂನಿಟ್ಸ್ಗಳು ನಮಗೆ ಸಿಗ್ತಾ ಇರ್ದವು ಅದನ್ನು ನಾವು ಕೌಂಟ್ ಮಾಡ್ಕೋಬೇಕು. ನೆಕ್ಸ್ಟು ಆ್ಯಕ್ಟಿವೇಟೆಡ್ ಸೆಂಟರ್ಸ್ಗಳೇ ಎಷ್ಟು ಅದಾವು ಅದನ್ನ ಸಹಿತ ನಾವು ಕೌಂಟ್ ಮಾಡ್ಕೋಬೇಕು. ಈಗ ನಂಬರ್ ಆಫ್ ಮೊನೋಮರ್ಸ್ಗಳು ಜಾಸ್ತಿ ಇದಾವು, ನೆಕ್ಸ್ಟ್ ನಂಬರ್ ಆಫ್ ಆ್ಯಕ್ಟಿವೇಟೆಡ್ ಸೆಂಟರ್ಸ್ಗಳು ಸಹಿತ ಜಾಸ್ತಿ ಇದಾವೆ ಅಂತ ಅಂದ್ಕೊಳ್ರಿ. ಅವಾಗ ಚೈನ್ ಲೆಂತ್ ಏನಿದೆ ಅಲ್ಲ, ಅದು ಅದು ದೊಡ್ಡದಾಗಿರ್ತೈತಿ ಅಂತಂದ್ರೆ, ರೈಟ್? ಅಂದರೆ ನಂಬರ್ ಆಫ್ ಪಾಲಿಮರ್ ಚೈನ್ಸ್ಗಳು ಜಾಸ್ತಿ ಇರಬೇಕು, ಆ್ಯಕ್ಟಿವೇಟೆಡ್ ಸೆಂಟರ್ಸ್ಗಳು ಒಂದು ತಕ್ಕ ಮಟ್ಟಿಗೆ ಕಡಿಮೆ ಇರಬೇಕು ರೀ. ಅವಾಗ ನಮಗೆ ವೆರಿ ಬಿಗ್ ಕೈನೆಟಿಕ್ ಚೈನ್ ಅಂದ್ರೆ ಒಂದು ಚೈನ್ ಸಿಗುತ್ತೆ ಅಂತಂದ್ರೆ, ರೈಟ್? ಅದಕ್ಕೋಸ್ಕರ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದ್ರೆ ನಂಬರ್ ಆಫ್ ಮೊನೋಮರ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ ಆ್ಯಕ್ಟಿವೇಟೆಡ್ ಸೆಂಟರ್ ಪ್ರೊಡ್ಯೂಸ್ಡ್ ಅಂತಂದ್ರೆ, ರೈಟ್? ನೋಡ್ರಿ, ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್, ರೈಟ್? ದಿಸ್ ಈಸ್ ದಿ ಕರೆಕ್ಟ್ ಒನ್. ನಂಬರ್ ಆಫ್ ಮೊನೋಮರ್ಸ್ ಯೂನಿಟ್ಸ್ಗಳು ಜಾಸ್ತಿ ಇರಬೇಕು, ಬಟ್ ಆ್ಯಕ್ಟಿವೇಟೆಡ್ ಸೆಂಟರ್ಸ್ಗಳು ಸ್ವಲ್ಪ ಕಡಿಮೆ ಇರಬೇಕು ರೀ. ಅವಾಗ ನಮಗೆ ಲಾಂಗ್ ಚೈನ್ ಪಾಲಿಮರ್ಸ್ಗಳು ನಮಗೆ ಸಿಗುತ್ತೆ ಅಂತಂದ್ರೆ, ರೈಟ್? ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ಸ್. ನೋಡ್ರಿ, ದಿಸ್ ಈಸ್ ಅಬೌಟ್ molecular weight of polymer, right? Let us consider the question number 1. The number average molecular mass of polymer is given by the equation ಅಂತ ಇದ್ದಾರೆ. ನೋಡ್ರಿ, ನಾನು ಈಗ ಅವಾಗಲೇ ಹೇಳಿದ್ದೀನಿ,
ಅಥವಾ ನಾವು ನಮ್ಮ ಥಿಯರಿ ಕ್ಲಾಸ್ ಒಳಗಡೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ರೀ. ಸೊ ನಂಬರ್ ಎವರೇಜ್ ಇದೆ ರೀ, ವೇಟ್ ಎವರೇಜ್ ಇದೆ, ನೆಕ್ಸ್ಟು ಮೀನ್ಸ್ ವಿಸ್ಕಾಸಿಟಿ ಎವರೇಜ್ ಇದೆ, ಒಂದು ಜೆಡ್ ಎವರೇಜ್ ಇದೆ ರೀ, ರೈಟ್. ಸೊ ಈ ಥರದ್ದು ಬೇರೆ ಬೇರೆ ಥರದ್ದು ಮೀನ್ಸ್ ಮಾಲಿಕ್ಯುಲರ್ ವೇಟ್ ಇದೆ. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ ನಂಬರ್ ಎವರೇಜ್ ಮಾಲಿಕ್ಯುಲರ್ ವೇಟ್ ಆಫ್ ಪಾಲಿಮರ್ ಬಗ್ಗೆ ಕೇಳ್ತಾ ಇದ್ದಾರೆ ರೀ. ನೋಡಿರಿ ಅದಕ್ಕೆ ಆನ್ಸರ್ ಯಾವ್ದು ಹೇಳ್ರಿ. ಸೊ ಸಮೇಷನ್, ಸೊ NI/MI ನೋಡಿರಿ, NI/MI ಡಿವೈಡೆಡ್ ಬೈ ಸಮೇಷನ್ NI ಅಂತಂದ್ರೆ, ರೈಟ್. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್. So let us move to the second question. A polymer has the following distribution of molecular weights, right? The number average and weight average molecular weight of the polymer is respectively ಅಂತ ಇದೆ ರೀ. ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ನಾವು ಇದರಿಂದ ನಾವೇನು ಮಾಡ್ಬೇಕಂದ್ರೆ ನಂಬರ್ ಎವರೇಜ್ ಮತ್ತು ಮಾಸ್ ಎವರೇಜ್ ಅಥವಾ ವೇಟ್ ಎವರೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್ ಒನ್. ನೋಡಿರಿ ಇಲ್ಲಿ ನಾವು ನೋಡಿದ್ವಿ ಅಂತ ಅಂದ್ಕೊಳ್ರಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳನ್ನು ಮೇಲ್ಗಡೆ ಕೊಟ್ಟಿದ್ದಾರೆ, ಕರೆಕ್ಟಾ. ನೆಕ್ಸ್ಟು ನಮ್ಮ ಮಾಲಿಕ್ಯುಲರ್ ವೇಟ್ನ ಕೆಳಗಡೆ ಕೊಟ್ಟಿದ್ದಾರೆ ರೀ. ಮತ್ತು ಮಾಲಿಕ್ಯುಲರ್ ವೇಟ್ ಎಷ್ಟರಲ್ಲಿದೆ ಹೇಳ್ರಿ, ಅದು 10⁴ ಸೊ ಲೆಟ್ ಅಸ್ ಅಪ್ಲೈ ದ್ಯಾಟ್ ಫಾರ್ಮುಲಾ. ನಾವು ನಂಬರ್ ಎವರೇಜ್ನ ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿರಿ 35 × 10 ಪ್ಲಸ್ 40 × 13 ಪ್ಲಸ್ 45 × 20 ಪ್ಲಸ್ 50 × 13, ರೈಟ್, into 13 divided by 10 plus 13 plus 20 plus 13, ರೈಟ್. ನೋಡಿರಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋತೀನಿ ನಾನು. ಅವಾಗ ನನಗೆ ಏನು ಸಿಗುತ್ತೆ ಹೇಳ್ರಿ, ನಂಬರ್ ಎವರೇಜ್ ಸಿಗುತ್ತೆ. ಸೊ 350 ನೋಡಿರಿ, 13×4 ಮೀನ್ಸ್ 13×4 52, 13×4 45 2 900. ನೆಕ್ಸ್ಟು 15 3 13 5 65, ರೈಟ್, 650. 0 5 10 12, ನೆಕ್ಸ್ಟ್ 5 6 7 8 9 10 14 14 20 24, ರೈಟ್. ಸೊ 2420 ಡಿವೈಡೆಡ್ ಬೈ 26 36 46 56, ರೈಟ್. ಸೊ 56. ಸೊ ನೋಡಿರಿ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ. 5 1 5 5, ರೈಟ್, 5 5. ಸೊ ನಾವು ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಸೊ 4 1, ರೈಟ್. ನೋಡಿರಿ 5 1 5 4 20, ನೆಕ್ಸ್ಟ್ 5 ನೋಡಿರಿ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 42, ರೈಟ್. ಅಂಡ್ ಆಲ್ಸೋ ವಿ ಫಾರ್ಗಾಟ್ ಒನ್ ಮೋರ್ ಥಿಂಗ್, ಅದೇನಂದ್ರೆ 10⁴ ಇದೆ ರೀ ಇಲ್ಲಿ. ನೋಡಿರಿ ಇಲ್ಲಿ ಇದ್ರ ನಂತರ ಏನಿದೆ ಹೇಳ್ರಿ, ಅದು 10⁴ ಇದೆ, ಅದನ್ನ ಹೊರಗಡೆ ತಗೊಂಡಿದ್ದೀವಿ ನಾವು. ಸೊ ಅಂದ್ರೆ 43.2 × 10⁴ ಅಂತ. ನೋಡಿರಿ ಇಲ್ಲಿ ನಾವು ನೋಡಿದ್ವಿ ಅಂತ ಅಂದ್ಕೊಳ್ರಿ. ಸೊ ಒಂದೇ ಆಪ್ಷನ್ ರಾಂಗ್, ಯಾಕಂದರೆ 10⁴ ಟರ್ಮ್ನೇ ಇಲ್ಲ ಅದರಲ್ಲಿ. ನೋಡಿರಿ ಒಂದೇ ಆಪ್ಷನ್ ಏನಿದೆಯಲ್ಲ ಅದು ರಾಂಗ್ ಇದೆ, ಒಂದೇ ಆಪ್ಷನ್ ರಾಂಗ್ ಅಂತಂದು. ನೆಕ್ಸ್ಟ್ ನೋಡಿರಿ ಇದರಲ್ಲಿ 10⁴ ಇದೆ, ಇದರಲ್ಲಿ ಸಹಿತ 10⁴ ಇದೆ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಆಪ್ಷನ್ ಅಂತಿಗೆ ರಾಂಗ್ ಆಯ್ತು ರೀ. ಸೊ ಲೆಟ್ ಅಸ್ ಕನ್ಸಿಡರ್ ಸೊ ಮಾಸ್ ಎವರೇಜ್ ಅಂತಂದ್ರೆ, ರೈಟ್. ನೋಡಿರಿ ಮಾಸ್ ಎವರೇಜನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿರಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಸೊ ಕಷ್ಟ ಆದರೂ ಸಹಿತ ಸೊ ಐಲ್ ಡೂ ದ್ಯಾಟ್ ಒನ್. ನೋಡಿರಿ ಇಲ್ಲಿ ಫಾರ್ಮುಲಾ ಏನಿದೆ ಹೇಳ್ರಿ, ಅದು ಸಮೇಷನ್ NI/MI ಸ್ಕ್ವೇರ್, ರೈಟ್, NI/MI ಸ್ಕ್ವೇರ್ ಡಿವೈಡೆಡ್ ಬೈ ಸಮೇಷನ್ NI/MI ಅಂತಂದು. ನೋಡಿರಿ ಈಗ ನೀವು ಹಿಂದಿನ ಕೇಸ್ ಒಳಗಡೆ ನೀವು ನೆನ್ಪಿಟ್ಕೊಂಡಿದ್ರಿ ಅಂತ ಅಂದ್ಕೊಳ್ರಿ, ಅದು ಎಷ್ಟು ಬಂದಿತ್ತು ಹೇಳ್ರಿ, ಅದು ಆಲ್ಮೋಸ್ಟು 2420 ಬಂದಿತ್ತು, ಹೌದಿಲ್ರಿ. ಸೊ ನಾವು ಮೇಲ್ಗಡೆ ಏನಿದೆಯಲ್ಲ ಅದನ್ನಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ಸ್ ಡೂ ದ್ಯಾಟ್ ಒನ್. So let us do that one.
ನೋಡಿರಿ ಎರಡನೇದು ಏನಿದೆ ಅಲ್ಲ ಅದನ್ನಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ಸೊ ಈಗ ಮೇಲ್ಗಡೆ ಮೀನ್ಸ್ ನ್ಯೂಮರೇಟರ್ ಏನಿದೆಯಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣಂತೆ. ಸೊ ಲೆಟ್ಸ್ ಡೂ ದ್ಯಾಟ್ ಒನ್. So you can see this one. So 10 into 35. So rise to the power into 10 to the power 4. So rise to the power 2 ಅಂತಂದು ರೈಟ್. ಯಾಕಂದರೆ ni ಸ್ಕ್ವೇರ್ ಅಂತಂದು ರೈಟ್. ನೆಕ್ಸ್ಟ್ ಪ್ಲಸ್ 13 ಇಂಟು 40 ಇಂಟು 10 to the power 4 ರೈಸ್ ಟು ದ ಪವರ್ 2 ಅಂತಂದು ರೈಟ್. ನೆಕ್ಸ್ಟು 20 ಇಂಟು 45 ಇಂಟು 10 to the power 4 ರೈಸ್ ಟು ದ ಪವರ್ 2 ಅಂತ. ನೆಕ್ಸ್ಟ್ 13 ಇಂಟು 50 ಇಂಟು 10 to the power 4 ರೈಸ್ ಟು ದ ಪವರ್ 2 ಅಂತಂದು ಹೌದಲ್ರಿ. ಸೊ ಇಷ್ಟಾಗುತ್ತೆ ಡಿವೈಡೆಡ್ ಬೈ ನೋಡಿರಿ ಅದು ಎಷ್ಟು ಬಂದಿತ್ತು ಹೇಳ್ರಿ ಅವಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ. ನೋಡಿರಿ ಇಟ್ ಈಸ್ ಅರೌಂಡ್ ಸೊ 2420 ಇಂಟು 10 to the power 4 ಬಂದಿತ್ತು ಹೌದಿಲ್ಲ. ಸೊ ಇಷ್ಟಂತ್ರಿಗೆ ಬಂದಿತ್ತು. ಸೊ ಈಗ ನೋಡ್ರಿ ಈಗ ಇಲ್ಲೇನಿದೆ ನೋಡ್ರಿ 35 ಇಂಟು 10 to the power 4 ರೈಸ್ ಟು ದ ಪವರ್ 2 ಅಂತಂದು ನೋಡ್ರಿ ಅದನ್ನ ನಂತರಕ್ಕೆ ನಾವು ಬರ್ಕೋಬೇಕು. ಇಲ್ಲಿ 10 to the power 4 ರೈಸ್ ಟು ದ ಪವರ್ 2 ಅನ್ನೋದೇನಿದೆಯಲ್ಲ ಅದು ಕಾಮನ್ ಇದೆ, ಅದಕ್ಕೋಸ್ಕರ ನಾನು ಅದನ್ನ ಹೊರಗಡೆ ತಗೋತೀನಿ. 10 to the power 8 ಆಗುತ್ತೆ ಅದು ರೈಟ್. 8 ಆಗುತ್ತೆ. ಇದು 10 to the power 4 ಅಷ್ಟೇ ಉಳಿಯುತ್ತೆ. ನೆಕ್ಸ್ಟ್ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡ್ರಿ ನಾನು ಇದನ್ನ ಒಂದು ಕಡೆ ಸಪ್ರೇಟಾಗಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ರೈಟ್. ನೋಡ್ರಿ ಇದು ಎಷ್ಟಾಗುತ್ತೆ ಅಂದ್ರೆ ನೋಡ್ರಿ ಇಟ್ ಇಸ್ ಅರೌಂಡ್ ಮೀನ್ಸ್ 1500 ಸಮಥಿಂಗ್ ಆಗುತ್ತೆ. ನೋಡ್ರಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ರಿ. ಡಿವೈಡೆಡ್ ಬೈ 2420 ಇದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡಿದೆ ಅಂತ ಅಂದ್ಕೊಳ್ರಿ. ಇಟ್ ಇಸ್ ಅರೌಂಡ್ ಸೊ ಇಟ್ ಇಸ್ ಅರೌಂಡ್ 43.8 ಅಂತಂದು ರೈಟ್. ಸೊ 43.8 ಇಂಟು 10 to the power 4 ಆಗುತ್ತೆ ರೈಟ್. ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್ ರೈಟ್. ಸೊ 43.8 ಇಂಟು 10 to the power 4 ಏನಿದೆ ಅಲ್ಲ, ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್ ರೈಟ್. ಸೊ ಅದಕ್ಕೋಸ್ಕರ ಆಪ್ಷನ್ ನಂಬರ್ ಡಿ ಏನಿದೆ ನೋಡ್ರಿ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಕ್ವಶನ್. ನೋಡ್ರಿ ಇಲ್ಲಿ ಇನ್ನೊಂದು ನಾವು ಗೆಸ್ ಮಾಡ್ಬೋದು. ಅದೇನಂದ್ರೆ ನಿಮಗೆ ನೆನಪಿತ್ತು ಅಂತ ಅಂದ್ಕೊಳ್ರಿ. ಸೊ ನಂಬರ್ ಎವರೇಜು, ಮಾಸ್ ಎವರೇಜು, ಜೆಡ್ ಎವರೇಜು ಇವೆಲ್ಲ ನಾವು ಇವುಗಳನ್ನು ನೋಡ್ತಾ ಹೋದ್ವಿ ಅಂತ ಅಂದ್ಕೊಳ್ರಿ. ನಂಬರ್ ಎವರೇಜ್ ಏನಿದೆ ಅಲ್ಲ ಅಂದರೆ ಮಾಸ್ ಎವರೇಜ್ ಏನಿದೆ ನೋಡ್ರಿ ಅಥವಾ ವೇಟ್ ಎವರೇಜ್ ಅಂತ ಕರಿತೀವಲ್ಲ. ಸೊ ದ್ಯಾಟ್ ವೇಟ್ ಎವರೇಜ್ ಶುಡ್ ಬಿ ಗ್ರೇಟರ್ ದ್ಯಾನ್ ನಂಬರ್ ಎವರೇಜ್ ಅಂತಂದರೆ ನೀವು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ ರೈಟ್. ಸೊ ಅದಕ್ಕೋಸ್ಕರ ಈ ಆಪ್ಷನ್ ಅಂತಕ್ಕಿನ ಎಲಿಮಿನೇಟ್ ಆಗುತ್ತೆ, ಈ ಆಪ್ಷನ್ ಅಂತಕ್ಕೆ ಎಲಿಮಿನೇಟ್ ಆಗುತ್ತೆ. ನಾವು ಆಲ್ರೆಡಿ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನೋಡಿದ್ವಿ ಅಂತ ಅಂದ್ಕೊಳ್ರಿ. ಸೊ ಮಾಸ್ ಎವರೇಜು ಮತ್ತು ನಂಬರ್ ಎವರೇಜ್ ಎರಡೂ ಸೇಮ್ ಇದ್ದವು. ಸೊ ಹಿಯರ್ ಇಟ್ ಈಸ್ ಆಲ್ಸೋ ಸೇಮ್. ಬಟ್ ಇಲ್ಲಷ್ಟೇ ಇಲ್ಲಿ ಈ ಒಂದು ಕೇಸ್ ಒಳಗಡೆ ಅಷ್ಟೇ ಏನಾಗ್ತಾ ಇದೆ ಅಂದ್ರೆ ಮಾಸ್ ಎವರೇಜು ನಂಬರ್ ಎವರೇಜ್ಗಿಂತ ಜಾಸ್ತಿ ಇದೆ ರೀ. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಡಿ ಇಟ್ ಸೆಲ್ಫ್ ಇಸ್ ದಿ ಕರೆಕ್ಟ್ ಆನ್ಸರ್ ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. The number of average molecular weight of sample containing equal number of molecules of molecular mass 10 to the power 4 10 to the power 5 is ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಅವ್ರು ನಮಗೆ ಆ್ಯಕ್ಚುಯಲ್ ನೋಡ್ರಿ ಅವರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳನ್ನು ಕೊಟ್ಟಿಲ್ಲ ಅವರು, ಅದ್ರ ಬದಲಿಗೆ ಮಾಸ್ ಅಷ್ಟೇ ಕೊಟ್ಟಿದ್ದಾರೆ. ನಮಗೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ನಂಬರ್ ಎವರೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಡೂ ದ್ಯಾಟ್ ಒನ್. ನೋಡ್ರಿ ನಂಬರ್ ಎವರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? NI/MI ರೈಟ್. NI/MI ಡಿವೈಡೆಡ್ ಬೈ ಸಮೇಷನ್ NI ಅಂತಂದು ರೈಟ್. ಸೊ ಈಗ ನನಗೆ ನಂಬರ್ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಅಂತ ತಗೋತೀನಿ. ಈಕ್ವಲ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಎಕ್ಸ್ ಇಂಟು 10 to the power 4 ಪ್ಲಸ್ ಎಕ್ಸ್ ಇಂಟು 10 to the power 5 ಡಿವೈಡೆಡ್ ಬೈ ನೋಡ್ರಿ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಏನಾಗುತ್ತೆ ರೀ, ಅದು 2x ಆಗುತ್ತೆ. ನಾನು ಇಲ್ಲಿ ಎಕ್ಸ್ ಏನಿದೆಯಲ್ಲ ಅದನ್ನ ಹೊರಗಡೆ ತಗೋತೀನಿ ನಾನು. ಎಕ್ಸ್ ಮತ್ತು 10 to the power 4ನ ಹೊರಗಡೆ ತಗೋತೀನಿ ನಾನು. 10 to the power 4 ಮತ್ತು ಎಕ್ಸ್ ಇಲ್ಲಿ ಏನು ಉಳಿತೈತಿ ಹೇಳ್ರಿ, 1 ಪ್ಲಸ್ 10 ಅಷ್ಟು ಉಳಿತೈತಿ ಡಿವೈಡೆಡ್ ಬೈ 2x ಅಂತ ಆಗುತ್ತೆ. ನೋಡ್ರಿ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 11 ಇದೆ ರೀ, ಇಲ್ಲಿ 11 ಇದೆ
ಡಿವೈಡೆಡ್ ಬೈ 2 ಇದೆ. 2 1s are 2, 2 5s ಮತ್ತು 2 5s, ರೈಟ್. 5.5 into 10 to the power 4. So that is the correct answer. ಅಂದರೆ ಆಪ್ಷನ್ ನಂಬರ್ ಸಿ. ಆಪ್ಷನ್ ನಂಬರ್ ಸಿ ಏನಿದೆಯಲ್ಲ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಕ್ವಶನ್ ನಂಬರ್ 4. ನೋಡ್ರಿ, 4ನೇ ಕ್ವಶನ್ ನೋಡಿ. ಸೊ ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್ ಮೀನ್ molar masses of polymer and they are dependent on the experimental method like osmometry, light scattering, sedimentation. The correct relationship between mean molar masses and experimental method ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಆಸ್ಮೋಮೆಟ್ರಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ನಂಬರ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ಟೈಪ ನಾವು ಲೈಟ್ ಸ್ಕ್ಯಾಟ್ರಿಂಗ್ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀವಿ ಅಂದ್ರೆ ನಾವು ಸೊ ವೇಟ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಟೈಪ್ ಸೆಡಿಮೆಂಟೇಷನ್ ಇಕ್ವಿಲಿಬ್ರಿಯಮ್ ಮೀನ್ಸ್ ಅಥವಾ ಸೆಡಿಮೆಂಟೇಷನ್ ಅಂತ ಒಂದು ಮೆಥಡ್ ಇದೆ ನೋಡ್ರಿ, ಆ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಜೆಡ್ ಎವರೇಜ್ ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ, ರೈಟ್. ಸೊ ಅದಕ್ಕೋಸ್ಕರ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ದ ಮೋಲಾರ್ ವೇಟ್ ಆಫ್ ಎ ಪಾಲಿಮರ್ obtained by ವಿಸ್ಕಾಸಿಟಿ ಮೆಥಡ್ ಮೀನ್ಸ್ ಅದು ಏನು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ವಿಸ್ಕಾಸಿಟಿ ಮೆಥಡ್ನಿಂದ ನಾವು ಫೈಂಡ್ ಔಟ್ ಮಾಡ್ತೀವಲ್ಲ ಅದು ಅದ್ರ ಬಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡ್ರಿ, ವಿಸ್ಕಾಸಿಟಿ ಮೆಥಡಿಂದ ನಾವು ಏನು ಫೈಂಡ್ ಔಟ್ ಮಾಡ್ತೀವಲ್ಲ ಅದು ನಂಬರ್ ಎವರೇಜ್ ಆಗಿರೋದಿಲ್ಲ, ಈವನ್ ಅದು ವೇಟ್ ಎವರೇಜು ಸಹಿತ ಆಗಿರೋದಿಲ್ಲ ರೀ. ಅದು ಏನಾಗಿರುತ್ತೆ ಹೇಳ್ರಿ, ಅದು ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಆಗಿರುತ್ತೆ ಅಥವಾ ಮೋಲಾರ್ ವೇಟ್ ಆಗಿರುತ್ತೆ. ನೆಕ್ಸ್ಟ್ ಅದು ಯಾವ 2 ನಂಬರ್ಸ್ಗಳ ಮಧ್ಯದಲ್ಲಿ ಇರುತ್ತೆ ಅಂತ ಅವ್ರು ನಮಗೆ ಕೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಒಳಗಡೆ ಒಂದು ಟರ್ಮ್ನ ಯೂಸ್ ಮಾಡ್ತೀವಿ ರೀ. ಅದರದ್ದು ವ್ಯಾಲ್ಯೂ 0 to 1 ನಂಬರ್ ಒಳಗಡೆ ಇರ್ತದೆ ರೀ. ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಅಲ್ಲಿ ವಿಸ್ಕಾಸಿಟಿ ಎವರೇಜ್ ಮೋಲಾರ್ ಮಾಸ್ ಏನು ಬರ್ತೈತಲ್ಲ ಅದು ಸೊ ಅದ್ರ ವ್ಯಾಲ್ಯೂ ಸೊ ನಂಬರ್ ಎವರೇಜ್ಗಿಂತ ಜಾಸ್ತಿ ಇರ್ತೈತಿ ಮತ್ತು ವೇಟ್ ಎವರೇಜ್ಗಿಂತ ಸ್ವಲ್ಪ ಕಡಿಮೆ ಇರ್ತೈತಿ ರೀ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್. ನೋಡಿರಿ, ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಕೆಲವೊಂದು ಟೈಮ್ ಸೊ ಈ ನಂಬರ್ ಎವರೇಜ್ ಮತ್ತು ಮೋಲಾರ್ ಮೀನ್ಸ್ ಅಂದರೆ ವೇಟ್ ಎವರೇಜ್ ಇವೆರಡರದ ರೇಷಿಯೋ ತಗೋತೀವಿ, ರೈಟ್. ನೀವು ಕ್ಲಿಯರ್ ಕಟ್ಟಾಗಿ ನೋಡಿದ್ರಿ ಅಂತ ಅನ್ಕೊಳ್ರಿ. ಸೊ ವೇಟ್ ಎವರೇಜ್ ಜಾಸ್ತಿ ಇರ್ತೈತಿ, ರೈಟ್. ಸೊ MW ಈಸ್ ಮೋರ್, ಸೊ ನಂಬರ್ ಎವರೇಜ್ ಕಡಿಮೆ ಇರ್ತೈತಿ ರೀ. ಸೊ ಅದಕ್ಕೋಸ್ಕರ ನಾವು ಇವೆರಡರದ ರೇಷಿಯೋ ತೊಗೊಂಡ್ವಿ ಅಂತ ಅನ್ಕೊಳ್ರಿ. ವೇಟ್ ಎವರೇಜು ಮೇಲ್ಗಡೆ, ನಂಬರ್ ಎವರೇಜ್ ಕೆಳಗಡೆ. ಅವ ನಮಗೆ ಏನು ಬರ್ತೈತಲ್ಲ ಈ ರೇಷಿಯೋಕ್ಕೆ ನಾವು ಪಾಲಿಡಿಸ್ಪರ್ಸಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಸೊ PDI. ಸೊ ವೇಟ್ ಎವರೇಜು ಮೇಲ್ಗಡೆ, ನಂಬರ್ ಎವರೇಜು ಕೆಳಗಡೆ, ರೈಟ್. ಸೊ ದಿಸ್ ಈಸ್ ನೋನ್ ಆಸ್ ಪಾಲಿಡಿಸ್ಪರ್ಸಿಟಿ ಇಂಡೆಕ್ಸ್ ಅಂತಂದು, ರೈಟ್. ಸೊ MW ಡಿವೈಡೆಡ್ ಬೈ MN ಅಂದರೆ ಆಪ್ಷನ್ ನಂಬರ್ ಎ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಕ್ವಶನ್. ಅಂಡರ್ ವಿಚ್ ಕಂಡೀಷನ್ ಅಂದರೆ ಯಾವ ಕಂಡೀಷನ್ ಒಳಗಡೆ ಸೊ ಈ ವೇಟ್ ಎವರೇಜ್ ಮತ್ತು ನಂಬರ್ ಎವರೇಜ್ ಸೇಮ್ ಇರ್ತೈತಿ ಅಂತಂದು ಅಂದ್ರೆ MW ಈಸ್ ಈಕ್ವಲ್ ಟು MN ಅಂತಂದು. ಸೊ ಆ ಥರ ಇರಬೇಕಾಗಿತ್ತು ಅಂತ ಅನ್ಕೊಳ್ರಿ. ಈ ಪಾಲಿಡಿಸ್ಪರ್ಸಿಟಿ ಇಂಡೆಕ್ಸ್ ಅದು ಏನಾಗಿರ್ಬೇಕು ಹೇಳ್ರಿ, ಅದು 1 ಆಗಿರಬೇಕು. 1 ಅಂದರೆ ಅದ್ರ ಅರ್ಥ ಏನಂತ ಕರಿಬೋದು ನಾವು ಮೋನೋಡಿಸ್ಪರ್ಸ್ ಶಾಂಪಲ್ ಅಂತ ಕರಿತೀವಿ ರೀ, ರೈಟ್. ಸೊ ಪಾಲಿಡಿಸ್ಪರ್ಸ್ಡ್ ಶಾಂಪಲ್ ಆಗಿರೋದಿಲ್ಲ, ಮೋನೋಡಿಸ್ಪರ್ಸ್ಡ್ ಶಾಂಪಲ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್. ದ ಮೋಲಾರ್ ವೇಟ್ ಈಸ್ ರಿಲೇಟೆಡ್ ಟು ಡಿಗ್ರಿ ಆಫ್ ಪಾಲಿಮರೈಸೇಷನ್ ದಿಸ್ ವೇ. ಸೊ ಮಾಲಿಕ್ಯುಲರ್ ವೇಟ್ ಅಂದ್ರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಡಿಗ್ರಿ ಆಫ್ ಪಾಲಿಮರೈಸೇಷನ್ಗೂ ಮತ್ತು ಮೋಲಾರ್ ಮಾಸ್ಗೂ ಅಂದರೆ ಮಾಲಿಕ್ಯುಲರ್ ವೇಟ್ಗೂ ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ನೋಡ್ರಿ, ಇಲ್ಲಿ ಆಪ್ಷನ್ಸ್ಗಳನ್ನು ನಾವು ನೋಡಿದ್ರಾಯ್ತು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಸೊ ಈಗ ಮಾಲಿಕ್ಯುಲರ್ ಮಾಸ್ ಏನಿದೆ ಅಲ್ಲ ಮಾಲಿಕ್ಯುಲರ್ ಮಾಸ್ ಏನಿದೆ ನೋಡ್ರಿ ಅಂದರೆ ಫೈನಲ್ ಮೋಲಾರ್ ಮಾಸ್. ಸೊ ನೆಕ್ಸ್ಟು ಡಿಗ್ರಿ ಆಫ್ ಪಾಲಿಮರೈಸೇಷನ್, ರೈಟ್. ಸೊ ಅದ್ರದ್ದು ಮಲ್ಟಿಪ್ಲಿಕೇಶನ್ ಆರ್ಡರ್ನಲ್ಲಿ ಇರ್ತೈತೆ ರೀ ಅದು, ರೈಟ್. ಯು ಕ್ಯಾನ್ ಸಿ ದಿಸ್ ಒನ್ ಅಂದ್ರೆ ವೇಟ್ ಆಫ್ ಮೋಲಾರ್ ಮಾಸ್ ಆಫ್ ಮೊನೋಮರ್ ಅದಕ್ಕೆ ನಾವು ಡಿಗ್ರಿ ಆಫ್ ಪಾಲಿಮರೈಸೇಷನ್ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಅನ್ಕೊಳ್ರಿ. ಅವಾಗ ನಮಗೆ ಏನು ಸಿಗುತ್ತೆ ಅಂದ್ರೆ ಫೈನಲ್ ಮೋಲಾರ್ ಮಾಸ್ ಆಫ್ ಎ ಪಾಲಿಮರ್ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದ್ರೆ ಸೊ M ಇಸ್ ಈಕ್ವಲ್ ಟು DP ಇಂಟು M ಅಂತಂದ್ರೆ, ರೈಟ್. M ಇಸ್ ಈಕ್ವಲ್ ಟು DP ಇಂಟು M. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಬಿ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತಂದ್ರೆ, ರೈಟ್.
So let us consider this question. So for a polythene, so polymethyl acrylate sample in a benzene solution, the flow is 312.8 second. The flow of solvent is 216 second. Then they reduced viscosity for 0.1235 gram per deciliter polymer solution is ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಫೈನಲ್ ಆನ್ಸರ್ ಸಹಿತ ಮೀನ್ಸ್ ಡೆಸಿಲೀಟರ್ ಪರ್ ಗ್ರಾಮ್ ಇದಕ್ಕೋಸ್ಕರ ನಾವು ಇದನ್ನ ಈ ಯೂನಿಟ್ನ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೊ ಅದ್ರದ್ದು ರೆಡ್ಯೂಸ್ಡ್ ವಿಸ್ಕೋಸಿಟಿ ಕಂಪಲ್ಸರಿ ಫೈಂಡ್ ಔಟ್ ಮಾಡಬೇಕ್ರಿ, ರೈಟ್. ನೋಡ್ರಿ ನನಗೆ ರೆಡ್ಯೂಸ್ಡ್ ವಿಸ್ಕೋಸಿಟಿ ಬರಬೇಕಾಗಿತ್ತು ಅಂತ ಅನ್ಕೊಂಡ್ರೆ ನಾವು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ರಿಲೇಟಿವ್ ವಿಸ್ಕೋಸಿಟಿನ ಫೈಂಡ್ ಔಟ್ ಮಾಡಬೇಕು. ನೋಡ್ರಿ ರಿಲೇಟಿವ್ ವಿಸ್ಕೋಸಿಟಿ ಈಗ ಎಕ್ಸಾಂಪಲ್ ಈಟಾ ಅಂತ ತಗೋತೀನಿ. ನೋಡ್ರಿ ಈಟಾ ಆಫ್ ಶಾಂಪಲ್ ಡಿವೈಡೆಡ್ ಬೈ ಈಟಾ ಆಫ್ ಸಾಲ್ವೆಂಟ್ ಅಂತಂದ್ರೆ, ರೈಟ್, ಸಾಲ್ವೆಂಟ್ ಅಂತಂದು ಅವಾಗ ನನಗೇನು ಸಿಗುತ್ತೆ ಅಂದ್ರೆ ನನಗೆ ಅವಾಗ ಏನು ಸಿಗುತ್ತಲ್ಲ ದಟ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ವಿಸ್ಕೋಸಿಟಿ, ರೈಟ್. ಈಟಾ ನೋಡ್ರಿ ನಾಟ್ ಲೈಕ್ ದಿಸ್. ನೋಡ್ರಿ ಈಟಾ ರಿಲೇಟಿವ್ is equal to so time of flow for solvent divided by time of flow for water ಅಥವಾ so that solvent ಅಂತಂದು. ನೋಡ್ರಿ ಇಲ್ಲಿ ನನಗೊಂದು ಆನ್ಸರ್ ಬರುತ್ತಾ. ಸೊ ದಟ್ ಇಸ್ ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕಾನ್ಸಂಟ್ರೇಷನ್ ಇಂತ್ರ ಡಿವೈಡ್ ಮಾಡ್ಬೇಕ್ರಿ, ರೈಟ್. ಸೊ ಈಟಾ ರಿಲೇಟಿವ್ ನೋಡ್ರಿ ಈಟಾ ರಿಲೇಟಿವ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಅವ ನನಗೇನು ಸಿಗುತ್ತೆ ಹೇಳ್ರಿ ಅದು ರೆಡ್ಯೂಸ್ಡ್ ವಿಸ್ಕೋಸಿಟಿ ಸಿಗುತ್ತೆ, ರೈಟ್. ಸೊ ಆ ಲೆಕ್ಕದಲ್ಲಿ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ನೋಡ್ರಿ ಆ ಥರ ಇಲ್ಲಿ ಕ್ವಶನ್ ಯಾವುದಾಗುತ್ತೆ ಅಂದ್ರೆ ನೋಡ್ರಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ನಂಬರ್ ಡಿ, ರೈಟ್. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ನಮಗೆ ಇಷ್ಟು ಆನ್ಸರ್ ಬರುತ್ತೆ, ರೈಟ್. ಸೊ ದಿಸ್ ಕಂಪ್ಲೀಟ್ಸ್ ಸೊ ಪಾಲಿಮರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್.